ಮೊದಲು ಏನಂದಾರ ಹಾಡು ಗಾಯಕರ ಕಡೆ ನಮ್ಮದೇನು ಇಲ್ಲ ಮಾಸ್ತರ್ಗಳ ಕಡೆ ಅಂತ ಹೌದಂದಾರ. ಮತ್ತ ಮೇಲೆ ಏನಂತಾರ ಹಾಡೋರ ಹೇಳಿ ಕಡೆಗೆ ಮಾಸ್ತರ ಶಾಲಾಗ ಕಲ್ಲಿಟ್ಟು ಯಾಕೆ ಹೊಡಿತೀರಿ ಹೊಡೆಗಿಂತ ನಿರ್ತ ಹೊಡ್ರಿ ಇದ್ರಿಂದ ಮ್ಯಾಲಿಗೆ ಇದ್ರಿಂದ ವೈರಿಗೆ ದೊಡ್ಡ ಹೊಡೆದ್ರೆ ಇದ್ರ ಬದ್ರ ಹೊಡ್ಬೇಕು ಹಿಂದ ಬೆನ್ನಿಗೆ ಚೂರಿ ಹಾಕಬಾರ್ದು. ಏನು ಕೇಳಿದ್ರೆ ಹಾಡು ಕಲಾವಿದರಿಗಿತ್ತಂದ್ರೆ ಹಾಡು ಕಲಾವಿದರಿಗೆ ಕೇಳಿ ಮಾಸ್ತರ್ಗಳಿಗಿತ್ತಂದ್ರೆ ಮಾಸ್ತರ್ಗಳು ಸತ್ತು ಕುಲ್ಲ ಮಾಡಿ ಕೇಳೋದಿಲ್ಲ. ಸಂಶಯ ಬಂದವ್ರಿಗೆ ಸಂಶಯ ಮಾಡಿ ಹೇಳ್ತೀನಿ ಸಿದ್ದಣ್ಣವ್ರಿಗೆ ಸಂಶಯ ಬರಬಾರ್ದತ್ತ ಒಮ್ಮೆ ಸಾವು ಬರ್ಬೇಕತ್ತ. ಸಂಶಯ ಬಂದು ಸಾಯಿಕಿನ ಒಮ್ಮೆ ಪಟಕ್ಕಿನ ಸಾವು ಬರ್ತದ ಸ್ವರ್ಗದ ಹೊರ ಸುಖಾರ ಸಿಗುತ್ತದಲ್ಲಿ ಹೇಳಿರಿ ಕರೆ ಅಣ್ಣಾಜಿಯವರ. ದೈವದ ಮಾತಕ್ಕೆ ನೀರ್ ಕಸಿ ನೀವು ದೈವ ಅಪ್ಪಣೆ ಕೊಟ್ಟಂಗ ಮೂರೇ ಪ್ರಶ್ನೆ ಕೇಳ ನೀವು ಹಾಡಿ ಕೆಳಗಿರೋದ್ರಪ್ಪ ಅಂತ ಕೇಳ ಹೌದು ಸಿದ್ಧವಾಗಿ ದೈವದ ಹೆಚ್ಚಿಗೆ ಪ್ರಶ್ನೆ ಯಾಕೆ ಕೇಳೋದು ನೀವು? ಕೊಟ್ಟವರಿಗೆ ನಿಂತವರಿಗೆ ಕೂಡ ನಮ್ಮ ಕಡೆ ಕಾಲ ಚಾಚಿ ಕೂತಾರ, ನಿತ್ತು ನೋಡ್ಲಕತ್ತಾರ, ಕುತ್ತು ಕೇಳಲಕತ್ತಾರ, ಚೀರಾಡಿ ಕೇಳಕೊಡಕತ್ತಾರ, ಹೊಡೆದು ಕೇಳಕತ್ತಾರ. ಎಲ್ಲಾ ಧರ್ಮದ ಎಲ್ಲಾ ಕಲಾವಿದರಿಗೂ ಕೂಡ ಇಂಗಳಿಗೆ ಜ್ಯೋತಿ ಮೇಳಿನ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳ್ತಾ ಅದಕ್ಕೆ ಭೀರೋಣ್ಣ ಹೇಳುವ ಹೆಂಗ ನಡೆದಪ್ಪ ಕಾರ್ಯಕ್ರಮ ಅಂತ ಕೇಳಿದ್ರ ಹೆಂಗ್ ನಡೆದಿರುವ ಕಾರ್ಯಕ್ರಮ ಬಹಳ ಚಂದ ನಡ್ಕೊತ ಬಂದಾಗ ಹೌದು ಹೆಂಗ ಸಾಗಿ ಹೊಂಟದು ಬಹಳ ಚಂದ ನಡೆದ ಬಹಳ ಚಂದ ನಡೆದಾಗ ಬಾಳ ನಡೆದದು ಬಾರಿ ಚಂದ ನಡೆದದು ಬಾರಿ ನಡೆದದು ಬಾರಿ ಚಂದ ನಡೆದದು. ಅವ್ನು ಹಾಡಿ ಹೇಳಕತ್ತೀನಿ ಅವ್ರು ಹಾಡಿದ ಮಗನನ್ನ ಕಿಲಾಗ ಇಟ್ಕೊಂಡಿ ಹಿಂಗಂದಿ. ಹೌದು ಮತ್ತೆ ಅದಕ್ಕೆ ಇರ್ಲಿ ಬಹಳ ನಡೆದದ ಭಾರಿ ಚಂದ ನಡೆದದ ಚಂದ ಮಾಡ್ಬೇಕಂತೇಳಿ ಇಲ್ಲಿ ಬಂದೇವಿ ನಾವು. ಚಂದ ಮಾಡಿಸ್ಬೇಕು ಕಳ್ಸಾರು ಅಪ್ಪ ನಿಮ್ಮನ ಯಾಕಂತ ಕೇಳಿದ್ರ ನನ್ನ ತಂದೆ ಸ್ವರೂಪದಲ್ಲಿ ಕೂತಿರ್ತಕ್ಕಂತ ನನ್ನ ತಂದೆ ಬಳಗಕ್ಕೂ ಕೂಡ ನನ್ನ ತಾಯಂದಿರ ಸ್ವರೂಪದಲ್ಲಿ ಕೂತಿರ್ತಕ್ಕಂತ ನನ್ನ ತಾಯಂದಿರ ಬಳಗಕ್ಕೂ ಕೂಡ ನನ್ನ ಅಕ್ಕ ತಂಗಿಯರ ಸ್ವರೂಪದಲ್ಲಿ ಕೂತಿರ್ತಕ್ಕಂತ ನನ್ನ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ವೀರ ಧೀರ ಸೂರ ಸಂಗೊಳ್ಳಿ ಸ್ವರೂಪ ಸಂಗೊಳ್ಳಿ ರಾಯಣ್ಣನ ಸ್ವರೂಪದಲ್ಲಿ ಕೂತಿರ್ತಕ್ಕಂತ ನನ್ನ ಅಕ್ಕಂಬರ ಬಳಗಕ್ಕೂ ಕೂಡ ಅತ್ತೊಮ್ಮೆ ಮಗದೊಮ್ಮೆ ಇಂಗಳಿಗೆ ಜ್ಯೋತಿ ಮೇಳ ಪರವಾಗಿ ಇನ್ನೊಂದು ಸಲ ನಮಸ್ಕಾರ ಹೇಳ್ಬೇಕಾಗ್ಯ. ಹೇಗಂದ್ರೆ ಮಗನಲ್ಲಿ ಮಾಡಿ ಅವ್ರ ಊಟ ಬಿಡಿಸಿ ಅಂತೀನಿ ಮುಳ್ಳಕ್ಕೆ ಹೇಳಿದ್ರಿ ಹಿಂಗಂದ್ರೆ ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಸರಜೋಡಿ ಕಲಾವಿದರಾದಂತವ್ರು ಹೌದು ಹಿಂಗ ಎರಡು ಮೇಳಗಳನ್ನ ಕೊಡ್ಸ್ಯಾರ. ಒಂದು ಬೂದಿಯಾಳ ಗ್ರಾಮದ ಒಂದು ಮೇಳ, ಮಾಳಿಂಗರಾಯನ ಮೇಳ, ಆ ಇಂಗ್ಲಿ ಗ್ರಾಮದ ಒಂದು ಅಮೋಘ ಸಿದ್ದೇಶ್ವರನ ಮೇಳ ಕೊಡ್ಸ್ಯಾರ. ಹಿಂಗ ಎರಡು ಮೇಳಗಳನ್ನ ಕೂಡ್ಸ್ಯಾರ. ಹೌದಲ್ಲ ಯಾಕೆ ಕೂಡ್ಸ್ಯಾರಪ್ಪ ಅಂತ ಕೇಳಿದ್ರ ಅಚ್ಚಿ ಕಡೆ ಸರಜೋಡಿ ಕಲಾವಿದರಾದಂತವ್ರು ಮಾಳಿಂಗರಾಯ ಬೀರ ದೇವ್ರ ಕರೆ ಸುದ್ದಿ ಏನೇನು ಪವಾಡಗಳನ್ನ ಮಾಡ್ಯಾರ ಹಾಡಿ ಹೋಗ್ಬೇಕಾಗ್ಯದ ಅವರು. ಹೌದು ನನ್ನ ಅಮೋಘ ಸಿದ್ಧ ಮಾಧುಲಿಂಗ ಏನೇನು ಪವಾಡಗಳನ್ನ ಮಾಡ್ಯಾರ ಹಾಡಿ ಹೇಳಿ ದೈವಕ್ಕೆ ಆನಂದ ಪಡಿಸಬೇಕಾಗ್ಯದ ನಾವು. ಹೌದು ಎಂತ ಕಾರ್ಯಕ್ರಮ ಇವತ್ತು ನಾವು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಈ ಗ್ರಾಮ ಅಂತ ಕೇಳಿದ್ರ ಈ ಗ್ರಾಮ ಶಿವೂರು ಗ್ರಾಮ ಅಂತ ಕೇಳಿದ್ರೆ ಹೂ ಮಾರುವಂತ ಜಾಗ ಅದ. ಹೌದು ಬಂಗಾರ ಮಾರುವಂತ ಜಾಗ ಅದ. ಕಲಾವಿದರು ಇರುವಂತ ಜಾಗದ ಇಲ್ಲಿಗೆ ಎಲ್ಲಾ ಕಲಾವಿದರು ಕೂಡ ಕೊಟ್ಟಾರಿದ್ವಿ. ಹೌದು ಶಿವೂರ ಮುಂದೆ ಬಡಮಿ ಹಿಡಿದು ಇಲ್ಲೇ ಜನತೆಗೆ ಉಳಿಸಿದ ಜಾಗ ಶಿವೂರ ಮುಂದೆ ಶಿವಬಂದ ಇಳದಾನ ಶಿವಬಂದ ಊರಿದು ಅಂತ ಗ್ರಾಮದೊಳಗ ನಾವು ಇವತ್ತು ಹುಲ್ಲು ಮಾರಿ ಹೋಗುವಂತ ವ್ಯವಹಾರ ನಮ್ಮದಾಗಿರಬಾರ್ದು. ಬಂಗಾರ ಮಾರುವಂತ ವ್ಯವಹಾರ ತಗಡು ಮಾರಿ ಹೋಗುವಂತ ವ್ಯವಹಾರ ನಮ್ಮದಾಗಿರಬಾರ್ದು. ಹೌದು
ನಾವು ಬಂಗಾರ ಮಾರುವಂತ ಜಾಗದ ಬಂಗಾರ ಮಾರಬೇಕಾಗ್ಯದ. ಹೌದವ್ವ ಹೂವು ಮಾರುವಂತ ಜಾಗದ ಹೂವನ್ನೇ ಮಾರಬೇಕಾಗ್ಯದ. ಎಲ್ಲೆಲ್ಲ ನಾವು ಹುಲ್ಲು ಮಾರ್ತೇವೆ, ತಗಡ ಮಾರ್ತೇವೆ ಅಂದ್ರೆ ಗಜ್ಜು ಕೊಡ್ತಾರ. ಹೆಚ್ಚಿಗೆ ನಡೆದಿಲ್ಲ. ಇದು ನಮ್ಮ ತಲೆಯಾಗಿರ್ಬೇಕಾಗ್ಯದ. ಯಾಕಂತ ಕೇಳಿದ್ರೆ ನಮಗ್ 10-12 ಸಾವಿರ ರೂಪಾಯಿ ರೊಕ್ಕ ಕಟ್ಟಿಲ್ಲ ಒಂದು ಸ್ಟೇಜ್ ಹೊಡೆದು ನಿಮ್ಮ ಹೆಣಕ್ಕ ಕರ್ಮ ಹೋಗಿ ನಾನು ಹೆಂಡತಿಗೆಲ್ಲ ಬಯಸ್ಕೊಂಡೆ ಬಂದೇನೆ ಬರಾಗ ನೀವು ಹೆಂಗಂದು ಆ ಹಾಡುವಂತ ಕಲಾವಿದರಿಗೆ ಮ್ಯಾಲ ಕುಂದಿರ್ಸಿ ಆ ದೈವ ತೆಳೆ ಕೂತಾದಂದ್ರೆ ದೈವಟ್ಟು ಸಾಧಾರಣ ಅಂತ ತಿಳಿಬಾರ್ದು ನಾವು. ಅಲ್ಲ ಅಲ್ವವ ಭಗವವ ದೈವ. ದೈವ ಅಂದ್ರೆ ದೇವ್ರ ಇದ್ದಂಗಾದ, ದೈವ ಅಂದ್ರೆ ತಾಯಿ ತಂದೆ ಇದ್ದಂಗಾದ, ದೈವಕ್ಕೂ ಇವೆರಡು ಮ್ಯಾಲ ಮಕ್ಕಳು ಇದ್ದಂಗ. ಹೌದು ಹೌದವ ಮಕ್ಕಳಿದ್ದಾಗ ನಾವೇನಾದ್ರೂ ತಪ್ಪು ತಡೆಗಳು ಮಾಡೋ ಕೂಡ ದೈವ ಗಚ್ಚಿ ಹಿಡಿದು ಕೇಳುವಂತ ದೈವ ಬಂದೋಬಸ್ತಾದಲ್ಲಿ. ಹೌದು ಹೌದವ ಬಂದೋಬಸ್ತಾದ. ಅಂತ ದೈವದ ಮುಂದೆ ನಾವು ಸುಳ್ಳು ಹೇಳಿ ಗೊಳ್ಳು ಹೇಳಿ ಏನಾರ ಗೊಳ್ಳು ಕೊಚ್ಚತೇವೆ ಅಂದ್ರೆ ನಡೆಯುವುದಿಲ್ಲ. ಏನಂದ್ರೆ ಅದಕ್ಕೆ ಬಹಳ ಚಂದ ಹೇಳಿದ್ರು. ಆ ಕೇಳೋ ಪ್ರಶ್ನೆ ಮಾತ್ರ ಕೇಳ್ತಾರ, ಮತ್ತ ಹಾಡುವಂತ ಗಾಯಕರಿಗಿಲ್ಲ. ಹೌದು ನೋಡ್ರಿ, ಹಾಡೋರ ಕಡೆ ಹೋಗೋದೇನಿಲ್ಲ, ಮಾಸ್ತರ ಕಡೆ ತಲೆಯರಿವ. ಮತ್ತ ಇಂದ್ರಾವಳಿ ಹೇಳ್ತಾರ, ಕಡೆಗೆ ಹಾಡೋರಿಗೆ ಹೇಳಿ ಮಾಸ್ತರ್ಗಳರಿ ಹೇಳೋದಿಲ್ರಿ. ಹೌದು ಹೇಳರಿವ ಅಂತಾರ್ರಿ. ಮೊದಲು ಏನಂದಾರ, ಹಾಡು ಗಾಯಕರ ಕಡೆ ನಮ್ಮದೇನು ಇಲ್ಲ, ಮಾಸ್ತರ್ಗಳ ಕಡೆ. ಹೌದು ಅಂತಾರ. ಮತ್ತ ಮೇಲೆ ಏನಂತಾರ, ಹಾಡೋರ ಹೇಳಿ ಕಡೆಗೆ ಮಾಸ್ತರ. ಶಾಲಾಗ ಕಲ್ಲಿಟ್ಟು ಯಾಕೆ ಹೊಡಿತೀರಿ? ಹೊಡೆಂಗಿಂತ ನಿಂತು ಹೊಡ್ರಿ. ಶಾಲಿನಾಗ ಕಲ್ಲಿಟ್ಟು ಹೊಡಿಯುವರಿಲ್ಲ ಆಗಬಾರ್ದು. ಇದ್ರಿಂದ ಮ್ಯಾಲಿಗೆ ಇದ್ರಿಂದ ವೈರಿಗೆ ದೊಡ್ಡ ಹೊಡೆದ್ರೆ ಇದ್ರ ಬಂದ್ರೆ ಹೊಡ್ಬೇಕು. ಹೆಂಡ ಬೆನ್ನಿಗೆ ಚೂರಿ ಹಾಕಬಾರ್ದು. ಏನು ಕೇಳಿದ್ರೆ ಹಾಡು ಕಲಾವಿದರಿಗಿತ್ತಂದ್ರೆ ಹಾಡು ಕಲಾವಿದರಿಗೆ ಕೇಳಿ, ಮಾಸ್ತರ್ ಒಳಗಿತ್ತಂದ್ರೆ ಮಾಸ್ತರ್ ಗೊತ್ತಿರ ಸಚ್ಚು ಕುಲ್ಲ ಮಾಡಿ ಕೇಳಿದಿಲ್ಲ. ನೀವು ಅರ್ಥ ಮಾಡ್ದ ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಕಸರು ಕುಂದ್ರೆ ಗೌಡ್ರ ಕಸರು ಉಳಿತದಲ್ಲಿ, ಕಸರು ಉಳಿಸಿ ಹೋಗಬಾರ್ದಲ್ಲಿ. ಹೌದು ಹೌದು. ಸ್ವಚ್ಛಗೆ ಕಸ ತೆಗಿಬೇಕಾಗಿ ಇವತ್ತು ನಾವು. ಅವನು ಸ್ವಚ್ಛಗೆ ಕಸ ಹೊಡೆ ಅಂತ ಹಾಡು ಇರ್ತಾನ. ಅದಕ್ಕ ಹೇಳಿದ್ರು. ಏನ್ ಹೇಳಿದ್ರವ? ಹಾಡುವಂತ ಕಲಾವಿದರು. ಹೌದು. ಮಾತಿನ ಹೇಳಾನ ಮಾಡಣ್ಣು, ಕವಿತ ಕಟ್ಟ್ಯಾನ ಅಮ್ಮಣ್ಣು. ಹೌದು ಹೌದು. ಕವಿತ ಕಟ್ಟ್ಯಾನ ಕಳಸಾನ ಇಟ್ಟಾನ ಗುರುಗೌರಿ ಸೋಮಲಿಂಗನ ಅಂತ ಹಾಡಿದಂತ ಪ್ರೇಮಕ್ಕ ಏನಂದ್ರವ? ಅವ್ರು ಹೇಳಿದ್ರು. ಏನಂದ್ರು? ನಮ್ಮ ಮಾಳಿಂಗ ಮಟ್ಟ ಮನೆಯೊಳಗ ಹೌದು ಹೌದು. ಮಾತಿನ ಹೇಳಾನ ಮಾಡಪ್ಪ ಕವಿತ ಕಟ್ಟ್ಯಾನ, ಬುಳ್ಳಪ್ಪ ಕವಿತ ಕಟ್ಟ್ಯಾನ, ಕಳಸಾವ ಇಟ್ಟಾನ, ಹೊನ್ನ ಜಗ್ಗಿನ ಗೌಡನ ಹಾಡ್ತೀವಿ. ನಮ್ಮದ್ರೊಳಗ ತಂದೆ ಹೇಳ್ಯಾನ, ಮಗ ಕೇಳ್ಯಾನ. ಮತ್ತೊಬ್ರು ಕಳಸವನ್ನ ಇಟ್ಟಾರ. ನೀವ್ಯಾಕೆ ಉಲ್ಟಾ ಹಾಡ್ತೀರಿ ಅಂತ ಅವ್ರು ಕೇಳ್ತಾರ. ಸಂಶಯ ಬಂದವ್ರಿಗೆ ಗೌಡ್ರ ಸಂಶಯ ಮಾತು ಹೇಳ್ತೀನಿ ಸಿದ್ದಣ್ಣವ್ರಿಗೆ. ಸಂಶಯ ಬರ್ಬಾರ್ದತ್ತ, ಒಮ್ಮೆ ಸಾವು ಬರ್ಬೇಕತ್ತ. ಸಂಶಯ ಬಂದು ಸಾಯಿಕಿನ ಒಮ್ಮೆ ಕಟಕಿನ ಸಾವು ಬರ್ತದ. ಸ್ವರ್ಗದ ಹೊರ ಸುಖಾರ ಸಿಗುತ್ತದಲ್ಲಿ. ನೀವು ಸಂಶಯ ಅನ್ನೋದು ಕೌನ್ಸ್ನಾಗಿಟ್ಟು ಬಡಿಲಕ್ ಹೋಗ್ಬೇಡ್ರಿ ನೀವು. ಅದಕ್ಕೆ ನಾವೊಂದು ಹೇಳಿದ ಸಿದ್ದಣ್ಣವ್ರಿಗೆ. ಏನ್ ಹೇಳಿದ್ರವ? ಏನ್ ಹೇಳಬೇಕಪ್ಪ ಅಂತ ಕೇಳಿದ್ರ, ಮಾತಿನ ಹೇಳ ಮಾದಣ್ಣ ಕವಿತ ಕಟ್ಟ್ಯಾನ, ಅಮ್ಮಣ್ಣ ಕವಿತ ಕಟ್ಟ್ಯಾನ, ಕಳಸ ಇಟ್ಟಾನ, ಗುರುಗೌರಿ ಸೋಮಲಿಂಗನ. ಅತ್ತನ ಅದನ್ನ ಹಾಡೀನಿ. ಅದಕ್ಕೆ ಏನು ಉತ್ತರ ಕೊಡ್ಬೇಕಾಗ್ಯದ? ಏನ್ ಕೊಡ್ಬೇಕಾಗಿದವ? ನಾ ಸಂಶಯಕ್ಕೆ ಕ್ಲಿಯರ್ ಮಾಡಕತ್ತಿಲ್ಲ, ನೀವು ಹೇಳಿದ ಪಕ್ಕ ಪ್ರಶ್ನೆಗೆ ಕ್ಲಿಯರ್ ಮಾಡ್ತೀನಿ. ನೀವು ಏನು ಹೇಳ್ತದ, 2 ಪ್ರಶ್ನೆಗಳನ್ನ ಮಾಡ್ರಿ. ಒಂದು ಜನರಲ್ ಒಳಗೆ ಮಾಡ್ರಿ, ಒಟ್ಟೆ 3 ಪ್ರಶ್ನೆ ಮಾಡ್ರಿ. ಟೈಮ್ ಬಾಳಿಲ್ಲ. ಹೌದು ಹೇಳಾರವ. ಹಾಡಿಗೆ ಕೇಳಬೇಕು ಅನ್ನುವಂತ ಹವ್ಯಾಸ ನಮಗಾದ ಕೇಳಿ ಆ ಕಾಕ ಅವರು ಬಂದು ಹೇಳಿ ಹೋದ್ರು. ಹೇಳಿದ್ರವ, ನಮ್ ಕಾಕ ಮನುಷ್ಯ ಬಂದಿದ್ದ. ಅವ್ರು ಹೇಳಿದ ಒಟ್ಟೆ ನಮ್ಮ ಅಣ್ಣಾಜಿ ಅವರಿಗೆ ತಿಳಿಯಾಗಿಲ್ಲ. ನೋಡಿದ್ರು ಜೀಬ್ರ ಕೂತಾರೆ ಗೌಡ್ರು. ಸಿಕ್ಕ ಕಾಲ ಒಮ್ಮೆ ಈಗ ಗುಲಾಲ್ ಹಚ್ಚಾರ, ಈಗ ಹಾರ ಹಾಕ್ಯಾರ, ಈಗ ಪೇಟ್ ಹಾಕ್ಯಾರ. ಏನು ಕಡ್ಕೋಬೇಕು ಇದ್ರಾಗೆ ಕೊಡ್ಕೊಂಡು ಕಡೆ ಸಿಕ್ಕಿಲ್ಲ. ಹಾರ್ ಹೋಗ್ಬೇಕಂತ ಬಂದ್ರೆ ಮೊದಲಿಂದ ಹಾಗೆ ಮಾಡೋದು ನೋಡಿದ್ರಿ. ಓಡಿ ಹೋಗ್ಬಿಡ್ತಾರೆ. ಹೆಂಗಂದು ಇರ್ಲಿ, ಆ ಕಡೆ ಹೋಗೋದು ಬೇಡ. ಅವ್ರವ್ರ ಹಾಡಿಕೆ ಅವ್ರವ್ರ ಸುತ್ತ, ನಮ್ಮ ಹಾಡಿಕೆ ನಮ್ಮ ಸುತ್ತ. ಅದಕ್ಕೆ ಅವ್ರು ಹೇಳಿದ್ರೇನೆ ಪ್ರಶ್ನೆನೂ ಕೇಳ್ತೀನಿ ಅಂತಾರ, ಸಂಶಯನೂ ಕೇಳ್ತೀನಿ ಅಂತಾರ. ಒಂದು ಲಿಸ್ಟ್ ಮಾಡಿದ್ರೆ ಕೆಟ್ಟೋದಾಗ್ತದೆ.
ಅಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ನೀವಲ್ಲ ಕೇಳಲೇವ ಒಂದು ಏನು ಒಂದು ಲೆಕ್ಕ ಹಾಕಿದ್ರೆ ಒಂದು 5-6 ಆಗ್ತಿರ್ಬೇಕು. ಹೌದು ನೀವು ಹೇಳಿರಿ 3 ಹೇಳಿರಿ 3ಕ್ಕೂ ಒಂದು 3 ಜೋಡಿಸ್ಯಾರ. ಆರಾಗಿ ಅವ್ರಿಗೆ ಗೌಡ್ರು ಜೇರ್ ಕಲ್ತು ದೈವ 6 ಹಾಕಂದ್ರೆ ನೀವು 12 ಹಾಕ್ತಿದ್ರಿ ಏನಂತ ನಾ ಅಂತಿಲ್ಲ. ಗೌಡ್ರು ಮಂದಿಗೆ ಹೇಳ್ತಾರೆ ಒಂದು ಮಾತು ಹೇಳ್ಯಾರ ಅವರು, ದೈವದ ಮಾತು ದೈವ ಅಂದ್ರೆ ದೇವ್ರ ಇದ್ದಂಗ, ದೈವ ಅಂದ್ರೆ ತಾಯಿ ತಂದೆ ಇದ್ದಂಗ, ದೈವ ಹಾಕಿದ ಮಾತು ನಾವು ಮೀರಕ್ ಆಗೋದಿಲ್ಲ ಅಂತ ಹೇಳ್ಯಾರಲ್ರಿ. ಮೈಕಿನ ಮುಂದೆ ನಿಂತು ಹೇಳ್ಯಾರ. ಮತ್ತೆ ಹೇಳಿರಿ ಕರೆ ಅಣ್ಣಾಜಿಯವರ, ದೈವದ ಮಾತಕ್ಕೆ ನೀರ್ ಕಸಿ ನೀವು ದೈವ ಅಪ್ಪಣೆ ಕೊಟ್ಟಂಗ 3 ಪ್ರಶ್ನೆ ಕೇಳಿ ನೀವು ಹಾಡಿ ಕೆಳಗಿಳಿದ್ರಪ್ಪ ಅಂತ ಕೇಳ ಹೌದು ಸಿದ್ದು ಒಂದು ದೈವದ ಮಾತು. ಹೆಚ್ಚಿಗೆ ಪ್ರಶ್ನೆ ಯಾಕೆ ಕೇಳೋರಿ ನೀವು? ಕೇಳಾರ ಮತ್ತ ಬಾಯಿನ ನಮಗ್ ಹೇಳ್ತೀರಿ, ನಮ್ಮನ್ನ ಗುರುವಿನ ಮಾಡ್ಕೊಡ್ರಿ ಏನೋ, ನಿಮಗ್ ಹೆಚ್ಚದನಿ ಏನೋ, ದೈವ ಹೆಚ್ಚದು, ನಮಗ್ ಒಳ್ಳೆ ಪ್ರಶ್ನೆ ಮಾಡ್ತೀವಿ. ನಾವು ಒಬ್ಬರಿಗೆ ಭಟ್ಟ ಮಾಡಿ ತೋರ್ಸೋ ಮುಂದೆ ಉಳಿದಿದ ಭಟ್ಟ ನಮ್ಮ ಕಡೆ ಅದ ಅಂತ ಮೊದಲು ನಮ್ಮ ತಲೆಯಾಗ ಲಕ್ಷ್ಯ ಇರ್ಬೇಕಾಗ ಹೆಚ್ಚು ಕಮ್ಮಿ ಎಡವರ ಭಾವ ಹಂಗೆ ಎಡವ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ದಿನನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಒಂದ್ ಸ್ವಲ್ಪ ಸೂರು ಮಟ್ಟಾಗ್ಯಾವ. ಅದನ್ನೇನು ನಾನ್ ನಿಮಗ ಬಂದು ಬಿಡಿಯಕ್ಕ ಚೊಳಕತ್ತಿಲ್ಲ. ಮುಂದಿನ ಸಂಧಿಗೆ ಬಂದು ನೀವು ಭಂಡಾರ ಬಿಡ್ಬೇಕಾಗಿತ್ರಿ, ಅದನ್ನ ಬಿಡ್ಬೇಕಾಗಿತ್ರಿ ಅಂತ ಹೇಳೋ ಅವಶ್ಯ ಇಲ್ಲ. ಅದಕ್ಕೆ ಅನಬಾರುತ್ತೇಳಿ ಈಗ ಹೇಳಕತ್ತೀನಿ ನಾನು. ನೀವು ಮತ್ತೆ ನೀವು ಸೂರು ಮಟ್ಟಾಗಿತ್ತ ಭಂಡಾರ ಬಿಡ್ಬೇಕಂತ ಹೇಳಬೇಕಿಲ್ಲ. ನಾವು ಪಾತ್ರ ಕೂಡ ಇಲ್ಲೇ ಸಾಯ್ಬೇಕಂತೇಳಿ ಸಿದ್ಧಾಗ್ಯವರು. ಮನೆಯ ಕಡೆ ಲಕ್ಷ್ಯ ಕೊಡು ಮಂದಿಯಲ್ಲ ನಾವು. ಪ್ರಾಣ ಹೋಗಬೇಕು ಎಲ್ಲಿ? ಸಿದ್ಧರ ಶಿವನಲ್ಲಿ ಆಗಮಂದ ದಲಿಯರೇ ಹೋಗ್ಲಿ ಏನಾರ ಉಳಿಯೋದು, ಪ್ರಾಣ ಹೋದ್ರು ಪ್ರಾಣ ಇಲ್ಲೇ ಕೊಟ್ಟು ಹೋಗೋದು. ಅದಕ್ಕೆ ಮುಂದಿನ ಸಂದಿಗೆ ಆ ಮಾತು ಬರಬಾರದು. ಅದಕ್ಕೆ ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆಯಕ್ಕೆ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರೆ, ನಮ್ಮ ಮಟ್ಟ ಮನೆ ಒಳಗೆ ಎಲ್ಲಾರು ಹಾಡ್ಲಕತ್ತಾರ. ದೊಡ್ಡ ಕಲಾವಿದ್ರು ಹಾಡ್ಲಕತ್ತಾರ, ಸಣ್ಣ ಕಲಾವಿದ್ರು ಹಾಡ್ಲಕತ್ತಾರ, ನಾವು ಹಾಡ್ತೀವಿ. ಮಾತಿನ ಹೇಳ ಮಾದಣ್ಣ ಕವಿತೆ ಕಟ್ಟ್ಯಾನ ಅಮ್ಮಣ್ಣ ಇದು ಹೆಂಗಪ್ಪ ಅಂತ ಕೇಳಿ ಒಂದು ಸ್ವಲ್ಪ ಅಣ್ಣಾಜಿ ಅವರಿಗೆ ಬಿಡಿಸಿ ಹೇಳ್ಬೇಕಾಗಿ. ಮಾದಣ್ಣ ಯಾರಪ್ಪ ಅಂತ ಕೇಳಿ ನನ್ನಪ್ಪ ಅಮಶುದ್ಧನ ತಂದದಾನ ಎಲ್ಲಿ? ಕೈಲಾಸದೊಳಗೆ. ಕೈಲಾಸದೊಳಗೆ ನನ್ನಪ್ಪ ಅಮಶುದ್ಧನ ತಂದದಾನ. ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬರೋ ಮುಂದಾಗಿ ಬರುವಾಗ ಭಾಗ್ಯ ಬಂಜಿಗೆ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಮಳಿಕ್ಕಿಲ್ಲ ಬೆಳಕಿಲ್ಲ ಸರ್ವ ಸಾಹಿತ್ಯಗಳನ್ನ ಬಂಜಿಗೆ ತೊಟ್ಟಲುಗಳನ್ನ ತಗೊಂಡು ಬರೋ ಮುಂದ ನಂದೇ ಮುಂದೆ ಮಾಡಿಕೊಂಡು ತಂದೆಯಿಂದ ಮಾಡಿಕೊಂಡು ಬಯಲು ಭೂತ ಶುದ್ಧನ ಸಂಗಾಟ ಕರ್ಕೊಂಡು ಬಂದು ಇಳಿದಾನ ನನ್ನಪ್ಪ. ಹಗ್ಗ ಕೋಲುಗಳನ್ನಿಲ್ಲದೆ ಅಂತರಲ್ಲಿ ಡೈಲಿ ಹೊರದಾನ. ಅದಕ್ಕ ಅಲ್ಲಿ ಶಿವ ಹೇಳ್ಯಾನ, ಶಿವನ ಅವತಾರನೇ ಇಲ್ಲಿ ಹೋದಾನಲ್ಲ ಮಾಧುಲಿಂಗ ಏನ ಅಮಶುದ್ಧನ ಹೊಟ್ಟಿಲಿ ಏನ್ ಹುಟ್ಟ್ಯಾನ ನೋಡು. ಆ ಶಿವನ ಅವತಾರನೇ ಪರಮಾತ್ಮ ಮಾತು ಕೊಟ್ಟಾನಲ್ಲಿ. ನೀವು ಹಿಂದೆ ಬರ್ಬೇಕಂತ ಟೈಮ್ದಾಗ ನಾನು ಹೊಟ್ಟಿ ಒಳಗೆ ಹುಟ್ಟಿ ಬರ್ತೀನಿ ಅಂತ ಮಾತು ಕೊಟ್ಟಾನ. ನೀ ತಲೆ ಅಂತಂದ್ರೆ ನಮಗ್ ಮಾತು ಹೋಗ್ತದೆ, ನೀ ತಲೆ ಹೊಟ್ಟಿ ಹೋಗ್ತದವು. ಅದಕ್ಕ ಏನ ಮಾತು ಕೊಟ್ಟಿದ ಪ್ರಕಾರ ಇಲ್ಲಿ ಬಂದು ನಡೆಸಿಕೊಟ್ಟಾನ. ಮಾಧುಲಿಂಗನೇ ಸಾಕ್ಷಾತ್ ಶಿವ ಅದಾನ. ಮಾಧುಲಿಂಗನೇ ಶಿವ ನನ್ನಪ್ಪ ಅಮಶುದ್ಧನ ತಂದದಾನ. ಮಾಧುಲಿಂಗ ಹೇಳ್ಯಾನ ಅಮ್ಮನ ಪಟ್ಟ. ಈ ರೀತಿ ನಾವು ವಿಚಾರಗಳನ್ನ ಮಾಡಿ ಹಾಡ್ತೇವೆ, ವರ್ಣನೆ ಮಾಡ್ತೀರಿ. ನೀವು ವರ್ಣನೆ ಮಾಡ್ತೀರಿ, ನಾವು ಮಾರ್ಗ ಮಾಡಿದ್ರ ಮೇಲೆ ಇದು ಒಂದ್ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗದ ತಿಳ್ಕೊಂಡು ಅರ್ಥ ಆಗದಿಲ್ರಿ? ಹಾಗಾದ್ರಿ ನಾವೊಂದು ಕೇಳ್ತೀನಿ ಸಿದ್ದಣ್ಣವ್ರು. ಏನು ಕೇಳ್ಬೇಕಪ್ಪ ಅಂತ ಕೇಳಿದ್ರ ನಾ ಸಂಶಯ ಬಂದೇನು ಕೇಳಕತ್ತಿಲ್ಲ, ನೇರವಾಗಿ ಸಿದ್ದು ಅಣ್ಣವ್ರಿಗೆ ಕೇಳ್ಬೇಕಂತ ಕೇಳಕತ್ತೀನಿ. ಏನು ಕೇಳು? ನಾವು ಸತ್ಯ ಸಿದ್ಧರ ಮಾರ್ಗವನ್ನ ಹಾಕ್ತೇವಿ. ನಮ್ಮ ಧರ್ಮದೊಳಗ ನಮ್ಮ ಅಮೋಘ ಸಿದ್ಧನ ಮಟ್ಟ ಮನೆ ಒಳಗ ಧರ್ಮದಗಾರ ಧರ್ಮದ ಕಟ್ಟಿ ಹೋಗಿ ನೋಡಿದ್ರು ಸಿಗುತ್ತಾರ. ಧರ್ಮದ ನ್ಯಾಯ ಅಲ್ಲಿ ಮಾಡ್ತಾರ. ಸತ್ಯ ಧರ್ಮದ ಮಾರಾಗತ್ರೆ ಹಾಕ್ತೇವಿ. ನೀವು ಸತ್ಯ ಧರ್ಮದ ಮಾರಾಗು ಹಾಡ್ತಿರಲ್ಲ. ನಿಮ್ಮ ಮಾಡಂಗ ರಾಯನ ಮಟ್ಟ ಮನೆ ಒಳಗ ನಿಮ್ಮ
ನಿಮ್ಮ ಮಾಳಿಂಗರಾಯನ ಮಟ್ಟ ಮನಿ ಒಳಗೆ ಯಾರಿಗೆ ಧರ್ಮ ರಥ ಕರ್ದಾರ, ಯಾವ ಧರ್ಮದ ನ್ಯಾಯ ಮಾಡ್ಯಾರ, ಹೌದಾ ಧರ್ಮದ ಕಟ್ಟಿ ಕಟ್ಟ್ಯಾರ, ಹೌದ್ರಿಪ್ಪ ಯಾಕೆ ಸತ್ಯ ಧರ್ಮರ ಮಾರಬತ್ತ ಹಾಡ್ತೀನಿ. ಹೌದು ಹೌದಲ್ಲ ನಮಗೆ ಹೇಳ್ಬೇಕು ಗೌಡ್ರು. ಇದು ಒಂದ ಯಾಕಂತ ಕೇಳಿದ್ರೆ ನಾವು ಒಂದ್ ಪ್ರಶ್ನೆ ಸಂದಿಗೆ ಬಂದ ಅಣ್ಣಾಗ ಕರ್ರಗಂದಿಲ್ಲ, ಕೆಂಪಗಂದಿಲ್ಲ, ಗಿಡ್ಡದಿ ಅಂದಿಲ್ಲ, ಉದ್ದಂದಿ ಅಂದ್ರೆ ಏನೋ ಒಂದಿಲ್ಲ. ಏನೋ ಅಂತಿಲ್ರವ ಅವರು ಹಾಡು ಕಲಾವಿದರೇ ಹೇಳಿ ಮಾತಾಡುವಂತ ಸರ್ ಅವ್ರಿಗೆ ಹೇಳಿ ಹಾಡು ಕಲಾವಿದ ಅಂದಿರತ್ತೇಳಿ ನಾ ನಿಮ್ಮ ಕಡೆ ಬಂದೆ ನಿಲ್ಕಂದ್ರೆ ನಾ ಬರೋ ಮಗಳೇ ಅಲ್ಲ. ನಾವು ಹೊಟ್ಟೆ ಮೊದಲಿಗೆ ಯಾರಿಗೂ ಕೆಳಕಕ್ಕೆ ಹೋಗುದಿಲ್ಲ. ಹೌದು ಹೌದು ನಾವು ಕೆಣಕಾಕ್ ಹೋಗಲ್ಲ, ಕೆಣಕಿದ ಮಾತ್ರ ಹೊಟ್ಟೆ ಬಿಟ್ಟ ಮಕ್ಕಳೇ ಆದ ನಾವು. ಹಿಂಗಂದಿದೆ ಅದಕ್ಕ ಮುಂದಿನ ಸಂಧಿಗೆ ಅದಕ್ಕೆ ಇರ್ಲಿ ಹೆಂಗ ಅದು ಚಲೋ ಪದ ಹೋಗಿದ್ರೆ ನೋಡ್ರಿ ನೀವು ಭಾರಿ ಮಾಡ್ತಿದ್ರು ಸದ ಓರಿ ಬದುಕೇ ರಿಕ್ಷಾ ಇಲ್ಲ ರೀ, ಕಾಮಾವಾಜ ಇಲ್ಲ, ಉಸಿರ ಇಲ್ಲ. ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಜನರ ಅಪೇಕ್ಷೆ ಪ್ರಕಾರ ನಾವು ಇವತ್ತು ಹಾಡಿ ಹೋಗಬೇಕಾಗ್ಯದ. ಯಾಕಪ್ಪ ಅಂತ ಕೇಳಿದ್ರೆ ಮುಂದಿನ ಸಂಧಿಗೆ ಬಂದು ನೀವು 2-3 ಕೇಳಿದ್ರೆ ನಾವು 2-3 ಕೇಳೋದಿಲ್ಲ. ಅದು ಸಂಧಿಗೆ ಒಂದೇ ಪ್ರಶ್ನೆ, ಒಂದಕ್ಕೊಂದಕ್ಕೂ ಆಗಿಬಿಡ್ಬೇಕು. ಮುಂದಿನ ಸಂಧಿಗೆ ಬಂದು ಅದನ್ನ ಹೇಳಿದ್ರೆ ಮತ್ತೆ ಮುಂದಿನ ಸಂಧಿಗೆ ಅದು ಭಗವಂತ ಏನು ಬಗ್ಗೆ ಕೊಡ್ತಾನೆ ಅದನ್ನ ಕೇಳೋದು. ಅದಕ್ಕಾದ ಮತ್ತೆ ಮಾಸ್ತರ್ಗಳು ಮತ್ತೆ ಮುಂದಿನ ಸಂಧಿಗೆ ಬಂದ ಅಣ್ಣ ಅನ್ನಬಾರ್ದು. ತಂಗಿ ಮಾಸ್ತರ್ಗಳು ಮಾತಾಡ್ತಾರೆ, ನೀವ್ ಮಾತಾಡ್ತಾರೆ, ನೀನೇ ಮಾತಾಡ್ತೀರ, ಮಂಡವಾದ ಹಾಕಬಾರ್ದು. ಮುಂದಿನ ಸಂಧಿಗೆ ಮಾಸ್ತರ್ಗಳು ಮಾಡೋ ಕೆಲಸ ಮಾಸ್ತರ್ಗಳು ಮಾಡ್ತಾರ, ನಾ ಏನ್ ಕೇಳ್ಬೇಕಾಗ್ಯದ ನಾ ಕೇಳ್ತೀನಿ. ಯಾಕಂತ ಕೇಳಿ ಹಾಡೋರು ನೀವೇ ಅದ್ರಿ, ಮಾತಾಡೋರು ನೀವೇ ಅದ್ರಿ. ನಾವ್ ಏನ್ ಇಬ್ರು ಮಾಸ್ತರ್ಗಳು ನಾವ್ ಏನ್ ಕೇಳಕ್ಬೇಕಾಗ್ಯದ ನಿಮ್ಗೆ ಕೇಳಕ್ಬೇಕಾಗ್ಯದ, ನೀವೇನು ಕೇಳ್ಬೇಕಾಗಿದ್ದು ನಮಗೆ ಕೇಳಬೇಕಾಗ್ಯದ. ಮತ್ತ ಮುಂದಿನ ಸಂಧಿಗೆ ಬಂದ್ರೆ ಹೊಟ್ಟೆ ಅಡ್ಡ ಕಟ್ಟಿದಿಲ್ಲ, ಅಡ್ಡ ಕೊಡ್ಡ ಹೋಗದ್ರಪ್ಪ ಕೇಳಿ ನಾ ಮತ್ತ ಅದಕ್ಕೆ ಮುಂದಿನ ಸಂಧಿಗೆ ಮತ್ತೆ ಹೇಳೋಣ ಹೆಂಗ ಕೇಳಿ.